ಭೂಮಿಯನ್ನು ಉಳಿಸಲು ಸಣ್ಣ ಸಣ್ಣ ಪ್ರಯತ್ನಗಳೂ ಕೂಡ ದೊಡ್ಡ ಬದಲಾವಣೆಯನ್ನು ತರಬಲ್ಲದು ಎಂದು ಚಳ್ಳಕೆರೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಲ ಹೇಳಿದರು. ಚಳ್ಳಕೆರೆ ನಗರದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ತಾಲೂಕು ವಕೀಲರ ಸಂಘ ಮತ್ತು ವಲಯ ಅರಣ್ಯ ಇಲಾಖೆ ಇವರ ವತಿಯಿಂದ ವಿಶ್ವ ಭೂದಿನ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಅವರು ಮಾತನಾಡಿದರು. ಪರಿಸರ ಸಂರಕ್ಷಣೆಯ ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಭೂಮಿಯನ್ನು ಉಳಿಸಲು ಸಣ್ಣ ಸಣ್ಣ ಪ್ರಯತ್ನಗಳೂ ಕೂಡ ದೊಡ್ಡ ಬದಲಾವಣೆಯನ್ನು ತರಬಲ್ಲವು. ಗಿಡಗಳನ್ನು ನೆಡುವುದು, ಸ್ವಚ್ಛತಾ ಅಭಿಯಾನಗಳನ್ನು ಮಾಡುವುದು, ಪರಿಸರ ಕುರಿತು ಕಾರ್ಯಾಗಾರಗಳನ್ನು ನಡೆಸುವುದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತಡೆಯುವ ಪ್ರಯತ್ನ ಮಾಡಬೇಕು. ಇಂದು ಚಳ್ಳಕೆರೆ ನಗರದಲ್ಲಿ ಎಲ್ಲ ಕಡೆಯ ಬಿಸಿಯ ವಾತಾವರಣವಿದ್ದರೆ ನ್ಯಾಯಾಲಯದ ಆವರಣದಲ್ಲಿ ತಣ್ಣನೆಯ ವಾತಾವರಣ ಕಾಣುತ್ತಿದೆ ಎಂದರೆ ಅದು ಇಲ್ಲಿ ಬೆಳೆದಿರುವ ಗಿಡ ಮರಗಳು ಕಾರಣ. ಪರಿಸರ ಅಸಮತೋಲನೆ ತಪ್ಪಿಸಲು ಹಾಗೂ ಮಣ್ಣು ನೀರು ಸಂರಕ್ಷಣೆ ಮಾಡಲು ಎಲ್ಲರೂ ಪ್ರಯತ್ನ ಮಾಡಬೇಕು ಎಂದು ತಿಳಿಸಿದರು. ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದ GR ಅಶ್ವತ್ಥ ನಾಯಕ ಮಾತನಾಡಿ, ಮಿತಿ ಮೀರಿದ ಜನಸಂಖ್ಯೆ, ಜೀವ ವೈವಿಧ್ಯತೆಯ ನಷ್ಟ, ಓಝೋನ್ ಪದರದ ಸವಕಳಿ ಮತ್ತು ಹೆಚ್ಚುತ್ತಿರುವ ಮಾಲಿನ್ಯ ಸೇರಿದಂತೆ ಹಲವು ಪರಿಸರ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಜವಾಬ್ದಾರಿಯಿಂದ ವರ್ತಿಸಲು ಈ ದಿನ ಒತ್ತು ನೀಡಲಾಗುತ್ತಿದೆ ಎಂದರು. ಅರಣ್ಯ ಅಧಿಕಾರಿ ಎನ್ ರಾಜೇಶ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ನಗರ ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದಲ್ಲೂ ಸಹ ಭೂಮಿಯನ್ನು ಲೇಔಟ್ಗಳು ನುಂಗುತ್ತಿದ್ದು ಇದರಿಂದ ವ್ಯವಸಾಯ ಮಾಡಲು ಭೂಮಿ ಇಲ್ಲದಂತಾಗಿ ಮುಂದಿನ ದಿನಗಳಲ್ಲಿ ಆಹಾರ ಕೊರತೆ ಉದ್ಭವವಾಗುತ್ತೆ. ಮನುಷ್ಯನ ದುರಾಸೆಗೆ ಭೂಮಿಯ ಸಹ ನಲುಗಿ ಹೋಗುತ್ತಿದ್ದು ಅರಣ್ಯ ಕಡಿದು ಕಾಂಕ್ರೀಟ್ ಅರಣ್ಯ ನಿರ್ಮಾಣ ಮಾಡಲಾಗುತ್ತಿದೆ. ಇದರಿಂದ ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುತ್ತಿದ್ದು ಬಿಸಿಲಿನ ತಾಪ ದಿನೇ ದಿನೇ ಹೆಚ್ಚಾಗಿ ತೊಡಗಿದೆ. ಇದನ್ನು ಮನಗಂಡು ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಬೇಕು, ಭೂಮಿಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು. ಆಚರಣೆ ಮಾಡ್ತಾ ಇದ್ದೇವೆ. ಸೊ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ನಾವು ಸಸಿಗಳನ್ನು ನೆಡುವ ಮೂಲಕ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮಗೆಲ್ರಿಗೂ ಗೊತ್ತಿದೆ, ಈಗ ಬೇಸಿಗೆ ಇದೆ, ಎಷ್ಟು ಶೆಕೆ ಇದೆ ಅಂತ ಎಲ್ರಿಗೂ ತಿಳಿದಿದೆ. ಬಟ್ ಇಲ್ಲಿ ಹೊರಗಡೆ ನ್ಯಾಯಾಲಯದ ಆವರಣದಲ್ಲಿ ಎಷ್ಟು ತಂಪಿದೆ, ಬಹುಶಃ ನಮ್ಮ ಕಟ್ಟಡ ಒಳಗಡೆ ಅಷ್ಟು ತಂಪಿಲ್ಲ. ಸೊ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ನಾವು ಹೆಚ್ಚಿನ ಸಸಿಗಳನ್ನು ನೆಡುವ ಮೂಲಕ, ಹೆಚ್ಚಿನ ಗಿಡ ಮರಗಳನ್ನು ನೆಡುವ ಮೂಲಕ ನಾವು ಪರಿಸರವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಈ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಏನಂತ ಹೇಳಿದ್ರೆ, ನೀರಿನ ಕೊರತೆ ಇದೆ. ನೀರಿನ ಕೊರತೆಯನ್ನು ಕೂಡ ಸಸಿಗಳನ್ನು ನೆಡುವ ಮೂಲಕ ಅದನ್ನು ನಾವು ಕಡಿಮೆ ಮಾಡ್ಬೋದು. ಭೂಮಿಯಲ್ಲಿ ಸಸಿಗಳು ನೀರನ್ನು ಹಿಡಿದು ಇಟ್ಕೊಳ್ತವೆ. ಸೊ ಅದರಿಂದ ನಾವು ನೀರನ್ನು ಕೂಡ ನಾವು ಸಂರಕ್ಷಣೆಯನ್ನು ಕೂಡ ಮಾಡ್ಬೋದು ಅಂತ ಈ ಮೂಲಕ ಹೇಳಿಕ್ಕೆ ಬಯಸ್ತೇನೆ. ನಮ್ಮ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸದಸ್ಯರು ಹಾಗೂ ನಮ್ಮ ಎರಡೂ ನ್ಯಾಯಾಲಯದ ಸಿಬ್ಬಂದಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಆಚರಣೆಗೆ ಎಲ್ಲ ಸಹಕರಿಸಿದ್ದಾರೆ. ಎಲ್ಲ ಸಸಿಗಳಿಗೆ ಇಲ್ಲಿ ನೀರು ಎರೆದಿದ್ದಾರೆ. ಎಲ್ರಿಗೂ ಕೂಡ